ಒಂದೊಂದಾಗೆ ಬಯಲಾಗ್ತಾ ಇದೆ ರೇಣುಕಾ ಸ್ವಾಮಿ ಹತ್ಯೆಯ ಕಹಾನಿ. ರೇಣುಕಾ ಮೇಲೆ ಮೊದಲು ಹಲ್ಲೆ ನಡೆಸಿದ್ದೆ ಪವಿತ್ರ ಗೌಡ. ದರ್ಶನ್ ಜೊತೆ ಬಂದ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಪವಿತ್ರ ಗೌಡ ಅನ್ನೋ ಮಾಹಿತಿ. ಪವಿತ್ರ ನೋಡ್ತಾ ಇದ್ದಂತೆ ಕಾಲಿಗೆ ಬಿದ್ದು ರೇಣುಕಾ ಸ್ವಾಮಿ ಕ್ಷಮೆ ಕೇಳಿದ್ದ. ಆಗ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ A1 ಆರೋಪಿ ಪವಿತ್ರ ಗೌಡ ಹಲ್ಲೆ ಮಾಡಿದ್ರು. ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಚಪ್ಪಲಿಯಿಂದ ರೇಣುಕಾ ಸ್ವಾಮಿ ಮೇಲೆ ಪವಿತ್ರ ಹಲ್ಲೆ ಮಾಡಿದ್ರು. ಚಪ್ಪಲಿಯಿಂದ ಹೊಡೆದು ತಮ್ಮ ಕೋಪವನ್ನ ಇಲ್ಲಿ ಪವಿತ್ರ ಗೌಡ ತೀರಿಸಿಕೊಂಡಿದ್ರು. ವಿಚಾರಣೆಯ ವೇಳೆ ಬಯಲಾಗ್ತಾ ಇದೆ ರೇಣುಕಾ ಸ್ವಾಮಿಯ ಕೊಲೆ ಕಥೆ. ರೇಣುಕಾ ಸ್ವಾಮಿ ಮೇಲೆ ಮೊದಲು ಹಲ್ಲೆ ನಡೆಸಿದ್ದೆ ಪವಿತ್ರ ಗೌಡ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತಂದು ಆ ಶೆಡ್ನಲ್ಲಿ ಕೂಡ ಹಾಕಿದಾಗ ಪವಿತ್ರ ಗೌಡ ಬಂದು ಮೊದಲಿಗೆ ಹಲ್ಲೆ ಮಾಡಿದ್ದು. ಪವಿತ್ರ ಗೌಡ ಮನೆಯಲ್ಲಿ ಮಹಜರ್ಗೆ ಪೊಲೀಸರಿಂದ ಸಿದ್ಧತೆ. ಇವತ್ತು ಮಹತ್ವದ ಸಾಕ್ಷಿಯನ್ನ ಸೀಸ್ ಮಾಡೋದಕ್ಕೆ ಖಾಕಿ ತಯಾರಿಯನ್ನ ಮಾಡಿಕೊಂಡಿದೆ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿ ಮನೆಗೆ ಬಂದಿದ್ದ A1 ಪವಿತ್ರ ಗೌಡ. ರೇಣುಕಾ ಕೊಲೆ ನಡೆದ ದಿನ ಪವಿತ್ರ ಗೌಡ ಧರಿಸಿದ್ದ ಬಟ್ಟೆ, ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ದಿನ ಯಾವ ಚಪ್ಪಲಿಯನ್ನ ಹಾಕೊಂಡಿದ್ರು ಅದನ್ನು ಕೂಡ ಸೀಸ್ ಮಾಡಬೇಕಿದೆ. ಪ್ರಕರಣದಲ್ಲಿ ಪವಿತ್ರ ಚಪ್ಪಲಿ ಕೂಡ ಮಹತ್ವದ ಸಾಕ್ಷ್ಯ ಆಗಲಿದೆ. ಹೀಗಾಗಿ ಪವಿತ್ರ ಮನೆಯಲ್ಲಿ ಮಹಜರ್ ಮಾಡಲಿದ್ದಾರೆ ಪೊಲೀಸರು. ಈ ರೀತಿಯಾಗಿ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರೆತಂದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಆ ಶೆಡ್ಗೆ. ಈತ ಯಾರು ಏನು ಗೊತ್ತಾಯ್ತಾ ಅಂದಾಗ ಪವಿತ್ರ ಗೌಡ ನನಗೆ ಗೊತ್ತಿಲ್ಲ ಅಂತಾನು ಹೇಳ್ತಾರೆ. ಅದಾದ್ಮೇಲೆ ನಿನಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ನಲ್ಲ, ಫೋಟೋಸ್ ಕಳಿಸಿದ್ನಲ್ಲ, ಆತನೇ ಈತ ಅಂತ ಹೇಳಿದಾಗ ಕೋಪದಲ್ಲಿ ಚಪ್ಪಲಿಯಲ್ಲಿ ರೇಣುಕಾ ಸ್ವಾಮಿಗೆ ಹೊಡೆದು ಹಲ್ಲೆ ಮಾಡಿದ್ದೆ ಪವಿತ್ರ ಗೌಡ ಮೊದಲಿಗೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಖಾಕಿ ತನಿಖೆಯ ವೇಳೆ ಒಂದಷ್ಟು ಮಾಹಿತಿಗಳು ಬಗೆದಷ್ಟು ಬಯಲಾಗ್ತಾ ಇದೆ. ಅದರಲ್ಲೂ ಕೂಡ ಪವಿತ್ರ ಗೌಡ ವಿಚಾರದಲ್ಲಿ ಈಗ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ, ದರ್ಶನ್ ಪವಿತ್ರ ಗೌಡರನ್ನ ಶೆಡ್ಗೆ ಕರೆತಂದಾಗ ಪವಿತ್ರ ಗೌಡ ಮೊದಲಿಗೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ಅಂತ. ಶಿವಪ್ರಸಾದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪವಿತ್ರ ಗೌಡ ಮೊದಲಿಗೆ ಶೆಡ್ಗೆ ಬಂದ ತಕ್ಷಣ ದರ್ಶನ್ ಈತ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟ ಮೇಲೆ ತಮ್ಮ ಚಪ್ಪಲಿಯಿಂದ ಹಲ್ಲೆ ಮಾಡ್ತಾರೆ, ತಮ್ಮ ಕೋಪವನ್ನ ತೀರಿಸ್ಕೊಳ್ತಾರೆ ಅನ್ನೋದು. ಜೊತೆಗೆ ಪವಿತ್ರ ಗೌಡ ಮನೆಯಲ್ಲಿ ಮಹಜರ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತಿನ ಬೆಳವಣಿಗೆಗಳು ಏನೇನಾಗಬಹುದು ಅಂತ ಮತ್ತಷ್ಟು ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಮೊದಲಿಗೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಇದರ ಹಿಂದಿನ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಘಟನಾವಳಿಗಳು ಯಾವ ರೀತಿ ನಡೆದು ಅನ್ನೋದಕ್ಕೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಕರೆದಂಥ ಬಳಿಕ ಕಿಡ್ನಾಪ್ ಮಾಡಿ ಕರೆದಂಥ ಬಳಿಕ ಪಟ್ಟಣಗೆರೆಯ ಶೆಡ್ನಲ್ಲಿ ಇರಿಸಿರ್ತಾರೆ. ದರ್ಶನ್ ಪವಿತ್ರ ಗೌಡರವರನ್ನು ಶೆಡ್ಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು. ಹೋಗ್ತಂಥ ಸಂದರ್ಭದಲ್ಲಿ ನಿನ್ನೆ ಆಕ್ಷೇಪಾರ್ಹ ರೀತಿಯ ಮೆಸೇಜ್ಗಳನ್ನು ಮಾಡಿದಂಥ ಯಾರೋ ಏನಿದ್ದಾನೆ ವ್ಯಕ್ತಿ, ಆ ವ್ಯಕ್ತಿಯನ್ನು ಕರೆತಂದಿದ್ದೇವೆ ಅಂತ ಹೇಳಿ ಪವಿತ್ರಳ ಬಳಿ ಹೇಳಿದಂಥ ಸಂದರ್ಭದಲ್ಲಿ ಪವಿತ್ರ ಏಕಾಏಕಿ ಆತನ ಮೇಲೆರಗಿ ತನ್ನ ಚಪ್ಪಲಿಯಿಂದ ಅವನ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷ್ಯಾಧಾರವಾಗಲಿದೆ. ಈ ಒಂದು ಹೇಳಿಕೆಗಳನ್ನು ಕೂಡ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೇಳಿಕೆಯ ಭಾಗವಾಗಿ ಆ ಒಂದು ಚಪ್ಪಲಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇಡೀ ಘಟನೆಗಳಿಗೆ ಸಂಬಂಧಪಟ್ಟಂತೆ ಏನು ಆತನ ಮೇಲೆ ಹಲ್ಲೆಯನ್ನು ನಡೆಸಿದ್ಲೋ ಆ ಚಪ್ಪಲಿಯನ್ನು ಪವಿತ್ರ ಗೌಡ ಅವಳ ಮನೆಯಿಂದ ವಶಕ್ಕೆ ಪಡಬೇಕಾಗಿದೆ. ಅಷ್ಟೇ ಅಲ್ಲದೆ ಆರೋಪಿಗಳನ್ನು ಕೂಡ ಕರೆದೊಯ್ದು ಮಾಜರು ಮಾಡುವಂಥ ಪ್ರಕ್ರಿಯೆಯಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಚಪ್ಪಲಿಗಳನ್ನು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೂ ಕೂಡ ಈ ರೀತಿ ಮಾಹಿತಿಯನ್ನು ನೀಡಬೇಕಾಗಿದೆ. ಎಲ್ಲ ಬೆಳವಣಿಗೆಗಳ ನಡುವೆಯಲ್ಲಿ ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಇವೆಲ್ಲವೂ ಕೂಡ ಮಹತ್ವದ ಸಾಕ್ಷ್ಯಗಳಾಗಿ ಲಭ್ಯವಾಗ್ತಾ ಹಿನ್ನೆಲೆಯಲ್ಲಿ ಈ ರೀತಿಯ ಕಾನೂನು ರೀತಿಯ ಪ್ರಕ್ರಿಯೆಗಳನ್ನು ಈಗಾಗಲೇ ಪೊಲೀಸರು ಮುಂದುವರಿಸಿರ್ತಕ್ಕಂಥದ್ದು. ತನಿಖೆಗೆ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳು ಹೇಗೆ ಲಭ್ಯ ಆಗುತ್ತೆ, ಅಷ್ಟೇ ಅಲ್ಲದೆ ಈ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ, ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಆಕೆ ಚಪ್ಪಲಿಯಿಂದ ಏನು ಹಲ್ಲೆಯನ್ನು ಮಾಡಿದ್ದಾರೆ, ಈ ನಿಟ್ಟಿನಲ್ಲಿ ಹೇಳಿಕೆಯಲ್ಲೂ ಕೂಡ ದಾಖಲು ಮಾಡಿಕೊಂಡಿರ್ತವಂತೆ ಆಕೆ ಹಲ್ಲೆಯನ್ನು ನಡೆಸಿರ್ತಕ್ಕಂಥ ಸಂಬಂಧಪಟ್ಟಂತೆ ಆತನ ಜೊತೆಗಿದ್ದಂಥ ಸಂದರ್ಭದಲ್ಲಿ ರಕ್ತದ ಕಲೆಗಳೇನಾದರೂ ಕೂಡ ಆಕೆಯ ಬಟ್ಟೆಯ ಮೇಲೆ ಬಿದ್ದಂಥ ಸಂದರ್ಭದಲ್ಲೂ ಕೂಡ ಬಟ್ಟೆಗಳೆಲ್ಲವನ್ನೂ ಕೂಡ ಸೀಸ್ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕೆಲವೊಂದು ಕಾನೂನು ಪ್ರಕ್ರಿಯೆಗಳನ್ನು ಪೊಲೀಸರು ನಡೆಸಬೇಕಿರುತ್ತೆ. ಇದರ ಒಂದು ತನಿಖೆಯ ಭಾಗವಾಗಿ ಅಷ್ಟೇ 9 ದಿನಗಳ ಕಾಲ ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ನೀಡುವಂತೆ ಕೇಳಿರ್ತಕ್ಕಂಥದ್ದು. ಇದನ್ನು ಪುರಸ್ಕರಿಸಿದಂಥ ನ್ಯಾಯಾಲಯ ಈಗಾಗಲೇ 5 ದಿನಗಳ ಪೊಲೀಸ್ ಕಸ್ಟಡಿಗೂ ಕೂಡ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ಶಿವಪ್ರಸಾದ್, ತಮ್ಮೆಲ್ಲ ಮಾಹಿತಿಗಾಗಿ.